ಗಾಳಿ ಮಳೆಗೆ ರಸ್ತೆಗೆ ಅಡ್ಡಲಾಗಿ ಬೃಹತ್ ಮರ ಬಿದ್ದಿದೆ. ಕಾವೇರಿ ಜಂಕ್ಷನ್ ರಸ್ತೆ ಸಂಪೂರ್ಣವಾಗಿ ಬಂದ್ ಆಗಿದೆ. ಬ್ಯಾರಿಕೇಡ್ ಅನ್ನು ಹಾಕಿ ಬಂದ್ ಮಾಡಿದ್ದಾರೆ ಈಗ ಟ್ರಾಫಿಕ್ ಪೊಲೀಸರು. ವಿಧಾನಸೌಧ, ಚಾಲುಕ್ಯ ಸರ್ಕಲ್, ವಸಂತನಗರ ಸಂಪರ್ಕ ಈಗ ಸಂಪೂರ್ಣವಾಗಿ ಬಂದ್ ಆಗಿದೆ. ಗಾಳಿ ಮಳೆಗೆ ರಸ್ತೆಗೆ ಅಡ್ಡಲಾಗಿ ಬೃಹತ್ ಮರ ಒಂದು ಬಿದ್ದಿದೆ. ಬಿದ್ದಿರುವಂತ ಮರದ ಜಾಗದಲ್ಲಿ ಇನ್ನೊಂದು ಸಸಿಯನ್ನ ನೆಡುವಂತ ಯೋಚನೆ ಯಾರಿಗೂ ಕೂಡ ಇರೋದಿಲ್ಲ. ಬ್ಯಾರಿಕೇಡ್ ಅನ್ನು ಹಾಕಿ ಈಗ ಟ್ರಾಫಿಕ್ ಪೊಲೀಸರು ಬಂದ್ ಮಾಡಿ ಸಂಚಾರವನ್ನ ಈಗ ಸ್ಥಗಿತಗೊಳಿಸಿದ್ದಾರೆ. ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ ಬೃಹತ್ ಮರ ಬಿದ್ದಿದೆ. ಅದನ್ನು ಈಗ ಬರಬೇಕು GBA ಅವರು. ಒಂದೊಂದ್ಸಲ ಪಾಪ ಟ್ರಾಫಿಕ್ ಪೊಲೀಸರೇ ಮರಗಳನ್ನು ಎಳೆದು ಬೇರೆ ಕಡೆ ಶಿಫ್ಟ್ ಮಾಡೋ ಕೆಲಸ ಮಾಡ್ಬಿಡ್ತಾರೆ, ಸೈಡಿಗೆ ಹಾಕೋ ಕೆಲಸ. ನಿನ್ನೆ ರಾತ್ರಿ ಸುರಿದಂಥ ಮಳೆಯಿಂದ ಭಾರೀ ಅನಾಹುತ ಸೃಷ್ಟಿಯಾಗಿರುವಂಥದ್ದು. ಬೆಂಗಳೂರಿನ ಸ್ಯಾಂಕಿ ರಸ್ತೆ ಟು ಕಾವೇರಿ ಜಂಕ್ಷನ್ ರಸ್ತೆಯಲ್ಲಿ ಬೃಹತ್ ಮರ ಬಿದ್ದಿದೆ. ಬೃಹತ್ ಮರ ಬಿದ್ದಿರೋ ಕಾರಣದಿಂದಾಗಿ ಸಂಚಾರ ಬಂದಾಗಿರುವಂಥದ್ದು. ಇದು ಕಾವೇರಿ ಜಂಕ್ಷನ್ ಕಡೆಗೆ ಹೋಗ್ತಕ್ಕಂತಹ ರಸ್ತೆಯಲ್ಲಿ ದೊಡ್ಡ ಮರ ನೋಡ್ಬೋದಾಗಿದೆ ಯಾವ ಪ್ರಮಾಣದಲ್ಲಿ ಬಿದ್ದಿದೆ ಅನ್ನುವಂಥದ್ದು. ರಸ್ತೆಗೆ ಅಡ್ಡಲಾಗಿ ನಿನ್ನೆ ಸಂಜೆ ಬಿದ್ದಿರುವಂತಹ ಮರ. ಇದು ಮುಖ್ಯ ರಸ್ತೆ. ಈ ಒಂದು ಮುಖ್ಯ ರಸ್ತೆಯಲ್ಲಿ ಚಾಲುಕ್ಯ ಸರ್ಕಲ್, ವಿಧಾನಸೌಧ, ವಸಂತನಗರ ಸೇರಿದಂತೆ ಬೇರೆ ಬೇರೆ ಕಡೆಗೆ ಸಂಪರ್ಕ ಕಲ್ಪಿಸುವಂಥ ಈ ರಸ್ತೆಗೆ ಅಡ್ಡಲಾಗಿ ಬಿದ್ದಿರೋ ಪರಿಣಾಮದಿಂದಾಗಿ ವಾಹನಗಳ ಓಡಾಟ ಸದ್ಯಕ್ಕೆ ಇಲ್ಲ. ಅಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿ ಸದ್ಯಕ್ಕೆ ಸಂಚಾರವನ್ನು ಬಂದ್ ಮಾಡಿರೋದಂತ ಗಮನಿಸ್ತಾ ಹೋಗ್ತಾ ಇದ್ದಾರೆ. ಹೀಗಾಗಿ ಸಹಜವಾಗಿ ಟ್ರಾಫಿಕ್ ಜಾಮ್ ಆಗಿರುವಂಥದ್ದು, ಸಂಚಾರ ದಟ್ಟಣೆ ಆಗಿರುವಂಥದ್ದು, ವೆಹಿಕಲ್ಗಳ ಓಡಾಟ ಇಲ್ಲದ ಕಾರಣಕ್ಕೋಸ್ಕರ ಸಂಚಾರ ಬದಲಾವಣೆ ಆಗಿರೋ ಪರಿಣಾಮದಿಂದಾಗಿ ವೆಹಿಕಲ್ಗಳು ಜಾಸ್ತಿ ಆಗಿರುವಂಥದ್ದು. ಅಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಸದ್ಯಕ್ಕೆ ಸ್ಯಾಂಕಿ ರಸ್ತೆ ಟು ಕಾವೇರಿ ಜಂಕ್ಷನ್ ರಸ್ತೆ ಏನಿದೆ ಅದನ್ನು ಟ್ರಾಫಿಕ್ ಪೊಲೀಸರು ಸದ್ಯಕ್ಕೆ ಈಗ ಬಂದ್ ಮಾಡಿ ಸಂಚಾರವನ್ನು ಬಂದ್ ಮಾಡಿರುವಂಥದ್ದು. ಈ ಕಾರಣದಿಂದಾಗಿ GBA ಅವರು ಇನ್ನೂ ಕೂಡ ಮರ ತೆರವು ಮಾಡುವಂಥ ಕೆಲಸವನ್ನು ಮಾಡಿಲ್ಲ. ಯಾವಾಗ ಮರ ತೆರವು ಮಾಡ್ತಾರೋ ಆಗ ಸಂಚಾರಕ್ಕೆ ಅನುವು ಮಾಡಿಕೊಡುವಂಥ ಕೆಲಸವನ್ನು ಟ್ರಾಫಿಕ್ ಪೊಲೀಸರು ಮಾಡ್ತಾರೆ. ಕ್ಯಾಮ್ರಾ ಪರ್ಸನ್ ಬೀರಪ್ಪ ಜೊತೆ ಲೋಕೇಶ್ ಕೊಡಗದಲ್ಲಪ್ಪ, ಪಬ್ಲಿಕ್ ಟಿವಿ, ಬೆಂಗಳೂರು.